ತುಂಬ ಜನ ಅಥ್ಲೆಟಿಕ್ಸು ಮೋರ್ ದ್ಯಾನ್ 10 ಕಿಲೋಮೀಟರ್ಸು ದಿನ ಓಡ್ತಾನೆ ಇರ್ತಾರೆ. ಅಂಥವ್ರಿಗೆ ಯಥೇಚ್ಛವಾಗಿ ಮೂತ್ರದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಅದು ಏನಕ್ಕೆ ಕಾಣಿಸ್ಕೊಳ್ಳುತ್ತೆ ಅಂತ ಇವತ್ತು ನಾನು ಹೇಳ್ತೀನಿ ನೋಡಿ. ಹಾಯ್ ಎವ್ರಿ ಒನ್, ಎಕ್ಸಸೈಸ್ ಇಂಡ್ಯೂಸ್ಡು ಅಥವಾ ಮ್ಯಾರಥಾನ್ ಬ್ಲಾಡರ್ ಅಂತ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆ ಆಗುತ್ತೆ ಅಂತ ಹೇಳ್ತೀನಿ ಇವತ್ತು. ತುಂಬ ಜನ ಅಥ್ಲೆಟಿಕ್ಸು ಮೋರ್ ದ್ಯಾನ್ 10 ಕಿಲೋಮೀಟರ್ಸು ದಿನ ಓಡ್ತಾನೆ ಇರ್ತಾರೆ. ಅಂಥವ್ರಿಗೆ ಯಥೇಚ್ಛವಾಗಿ ಮೂತ್ರದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸಿಂಪಲ್ 3 ರೀಸನ್ ಇರುತ್ತೆ. ಒಂದು, ತುಂಬ ಡಿಹೈಡ್ರೇಷನ್ ಆಗೋದ್ರಿಂದ ಕಿಡ್ನಿಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ. ಅಂದರೆ ಈ ಬ್ಲಡ್ ಏನು ಕಿಡ್ನಿಗೆ ಹೋಗುತ್ತಲ್ಲ ಅದು ಡೈವರ್ಟ್ ಆಗಿಬಿಟ್ಟು ಬೇರೆ ಆರ್ಗನ್ಸ್ಗೆ ಹೋಗುತ್ತೆ ಡಿಹೈಡ್ರೇಷನ್ ಆದಾಗ. ಆ ಟೈಮಲ್ಲಿ ಫಿಲ್ಟ್ರೇಷನಲ್ಲಿ ಗ್ಲೆಮರುಲೈ ಅಂತ ಇರುತ್ತೆ, ಅದು ಡ್ಯಾಮೇಜ್ ಆಗಿ ನಿಮಗೆ RBCs ಯೂರಿನಲ್ಲಿ ಲೀಕ್ ಆಗಿ ಮೂತ್ರದಲ್ಲಿ ರೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಎರಡನೇದು, ಈ ಅಥ್ಲೆಟಿಕ್ಸು ಮತ್ತು ಈ ಮ್ಯಾರಥಾನ್ ರನ್ನರ್ಸ್ ಇರ್ತಾರಲ್ವ, ಇವರು ತುಂಬ ಹಾರ್ಡ್ ಸರ್ಫೇಸ್ ಮೇಲಾಗಲಿ ಮತ್ತು ಈ ಸಿಮೆಂಟ್ ರೋಡು ಮತ್ತು ನಾರ್ಮಲ್ ಈ ಗಟ್ಟಿ ಇರೋಂಥ ರೋಡುಗಳ ಮೇಲೆ ತುಂಬ ಹಾರ್ಡಾಗಿ ಹಿಟ್ ಮಾಡಿದಾಗ ಆ ಫುಟ್ ಮೇಲೆ ಏನಿರುತ್ತಲ್ಲ ಅದು ಇಂಜುರಿ ಆಗಿ ಆ ಸರ್ಕ್ಯುಲೇಷನಲ್ಲಿ RBCs ಅಂದ್ಬಿಟ್ಟು ರಿಲೀಸ್ ಆಗುತ್ತೆ. ಈ RBCs ನಥಿಂಗ್ ಬಟ್ ಬ್ಲಡ್. ಇದು ಮತ್ತೆ ಯೂರಿನಲ್ಲಿ ಫಿಲ್ಟರ್ ಆಗಬೇಕಾದ್ರೆ ಲೀಕ್ ಆಗಿ ಯೂರಿನು ಕೆಂಪಗೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಮೂರನೇದು ಬಂದು ಬ್ಲ್ಯಾಡರು, ನೀವು ತುಂಬ ಡಿಹೈಡ್ರೇಷನ್ ಆಗೋಗಿರ್ತೀರ, ಬ್ಲ್ಯಾಡರ್ ಎಂಟಿ ಇರುತ್ತೆ. ಆ ಎಂಟಿ ಇರೋ ಟೈಮಲ್ಲಿ ಏನಾಗುತ್ತೆ, ಈ ಬ್ಲ್ಯಾಡರ್ ವಾಲು, ಈ ಪೋಸ್ಟೀರಿಯರ್ ಬ್ಲ್ಯಾಡರ್ ವಾಲ್ ಮೇಲೆ ಫೋರ್ಸ್ ಬೀಳುತ್ತೆ. ಅಂದರೆ ತುಂಬ ಇದು ಫ್ರಿಕ್ಷನ್ ಉಂಟಾಗಿ ಆ ಮ್ಯೂಕೋಸಲ್ ಟೇರ್ ಆಗಿ ನೀವು ಎಕ್ಸಸೈಸಲ್ಲಿ ಆದಮೇಲೆ ನೀವು ಡಿಹೈಡ್ರೇಷನ್ ಆಗೋಗಿರ್ತೀರಲ್ಲ ಆ ಟೈಮಲ್ಲಿ ಯೂರಿನಲ್ಲಿ ಬ್ಲಡ್ ತುಂಬ ಹೋಗುತ್ತೆ. ಅದಕ್ಕೆ ಹೇಳೋದು, ಈ ಥರ ಏನಾದರೂ ನೀವು ಅಥ್ಲೆಟಿಕ್ಸ್ ಇದ್ದು ಈ ಥರ ಏನಾದರೂ ಇತ್ತು ಅಂತಂದರೆ ನೀವು ಜಾಗೃತೆಯಿಂದ ಚೆನ್ನಾಗಿ ನೀರು ಕುಡ್ಕೊಂಡು, ಇದು ಓಡೋಕ್ಕಿಂತ ಮುಂಚೆ ಆಗಿರ್ಬೋದು, ಆದಮೇಲೆ ಆಗಿರ್ಬೋದು, ಇದನ್ನು ನೀವು ಕಂಟ್ರೋಲ್ ಮಾಡ್ಕೋಬೋದು. ಥ್ಯಾಂಕ್ ಯು.